10 ಲಕ್ಷ 20 ಲಕ್ಷ ನನಗೆ ಬಂದು ಸೇರಬೇಕು ಅಂತ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ನಾನು ಪಡೆದುಕೊಳ್ಳಲು ಪ್ರಯತ್ನ ಪಟ್ಟರೆ ಅದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ನಿಮಗೆ 10 ರೂಪಾಯಿಯನ್ನು ಎಷ್ಟು ಬೇಗ ತಂದುಕೊಡಲು ಸಾಧ್ಯವೋ ಅಷ್ಟೇ ಬೇಗ 10,000 ಕೋಟಿ ಕೂಡ ನಿಮಗೆ ತಂದುಕೊಡಲು ಸಾಧ್ಯ. ಆದರೆ ಈ ಪುಸ್ತಕದಲ್ಲಿ ಅಥವಾ ಈ ಆಕರ್ಷಣೆಯ ನಿಯಮದಲ್ಲಿ ಕೆಲಸವೇ ಮಾಡದೆ ನಮಗೆ ಕೇಳಿದ್ದೆಲ್ಲ ಸಿಗುತ್ತೆ ಅಂತಾರಲ್ಲ, ಹೇಗೆ ಸಿಗೋದಕ್ಕೆ ಸಾಧ್ಯ? ಇದು ಸುಳ್ಳಲ್ವಾ? ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಒಂದು ವಿಷಯನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹೆನ್ರಿ ಫೋರ್ಡ್ ಹೇಳಿದ ಒಂದು ವಿಷಯ ಅನ್ಸುತ್ತೆ, ಇಫ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಐದರ್ ವೇಸ್ ಯು ಆರ್ ರೈಟ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಆಕರ್ಷಣೆಯ ನಿಯಮವನ್ನು ಹೇಗೆ ಬಳಸ್ಕೊಳ್ಳೋದು, ರಹಸ್ಯ ಪುಸ್ತಕದಲ್ಲಿ ಹೇಳಿರುವ 3 ಸುಲಭವಾದ ಹಂತಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಇವತ್ತು 3ನೇ ಹಂತದ ಬಗ್ಗೆ ಮಾತಾಡ್ತೀನಿ. 3ನೇ ಹಂತ ಬಹಳ ಸುಲಭವಾದ ಹಂತ, ಪಡ್ಕೊಳ್ಳೋದು. ನಾ ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಕೇಳೋದು ಕೂಡ ತುಂಬಾ ಸುಲಭ, ಪಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಆದ್ರೆ ನಂಬೋದೇ ಬಹಳ ಕಷ್ಟವಾದ ಒಂದು ಹಂತ, ಬಹಳಷ್ಟು ಜನ ಎಡವೋ ಒಂದು ಹಂತ. ಆದರೆ ಈ ಪಡ್ಕೊಳ್ಳೋದ್ರಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೇಬೇಕು. ನಾ ಮೊದಲೇ ಹೇಳಿದಾಗೆ ನಾವು ಕೇಳಬೇಕಾದ್ರೇನೆ ಇನ್ನೇನದು ನಮಗೆ ಸಿಕ್ಬಿಟ್ಟಿದೆ ಅನ್ನೋ ಒಂದು ಭಾವನೆಯಲ್ಲೇ ನಾವು ಅದನ್ನ ಕೇಳಬೇಕು ಅಂತ ಹೇಳಿದ್ದೆ. ಅಂದ್ರೆ ಈ ವಿಷಯ ನನಗೆ ಬಂದಿದ್ದಕ್ಕೆ ಆ ಒಂದು ಪ್ರಕೃತಿಗೆ, ಆ ಒಂದು ಭಗವಂತನಿಗೆ ಕೃತಜ್ಞತೆಗಳನ್ನು ಹೇಳುವ ರೀತಿನಲ್ಲಿ ನಮ್ಮ ಆಸೆಗಳನ್ನ ನಾವು ಬರೆಯೋದಕ್ಕೆ ಶುರು ಮಾಡೋದು. ಇದನ್ನೇ ಇನ್ನೊಂದು ರೀತಿ ಹೇಳೋದಾದ್ರೆ, ನಾವು ಯಾವುದೇ ಒಂದು ವಿಷಯವನ್ನು ಬೇಕು ಅಂತ ಆಸೆ ಪಟ್ಟಾಗ್ಲೋ ಅದು ನಮಗೆ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೋ ಆ ಖುಷಿನ ಈಗಲೇ ಅನುಭವಿಸ್ಬೇಕು. ಈ ಪ್ರಶ್ನೆನ ಬಹಳಷ್ಟು ಜನ ಗುರುಗಳನ್ನ ಕೇಳೋದನ್ನ ನಾನು ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಏನು ಅಂದರೆ, ನಾವು ಒಂದು ಆಸೆ ಪಟ್ಟಾಗ ಅದು ಎಷ್ಟು ಬೇಗ ನಮಗೆ ಬಂದು ಸಿಗುತ್ತೆ. ಅಂದರೆ ಒಂದು 10 ರೂಪಾಯಿ 20 ರೂಪಾಯಿ ನಾವು ಬೇಕು ಅಂತ ಕೇಳ್ಕೊಂಡ್ರೆ ಅದು ಬೇಕಾದ್ರೆ 1 ದಿನದಲ್ಲಿ ಬರ್ಬೋದು. ಆದರೆ ನಾನು 10 ಲಕ್ಷ 20 ಲಕ್ಷ ನನಗೆ ಬಂದು ಸೇರಬೇಕು ಅಂತ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ನಾನು ಪಡೆದುಕೊಳ್ಳಲು ಪ್ರಯತ್ನ ಪಟ್ಟರೆ ಅದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಈ ಒಂದು ಪ್ರಶ್ನೆನ ಏಬ್ರಹಂ ಹಿಗ್ಸ್ ಆಗಲಿ, ಬಹಳಷ್ಟು ಗುರುಗಳನ್ನ ಬಹಳಷ್ಟು ಜನ ಕೇಳಿದ್ದಾರೆ. ಅವರೆಲ್ಲರೂ ಹೇಳುವುದು ಇಷ್ಟೇ, ಪ್ರಕೃತಿಗೆ 10 ರೂಪಾಯಿ ಆಗಲಿ, 10 ಲಕ್ಷವಾಗಲಿ, 10,000 ಕೋಟಿ ಆಗಲಿ, ಅದರ ಮಧ್ಯೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಪ್ರಕೃತಿಗೆ ಎಲ್ಲವೂ ಒಂದೇ. ನಿಮಗೆ 10 ರೂಪಾಯಿಯನ್ನು ಎಷ್ಟು ಬೇಗ ತಂದುಕೊಡಲು ಸಾಧ್ಯವೋ ಅಷ್ಟೇ ಬೇಗ 10,000 ಕೋಟಿ ಕೂಡ ನಿಮಗೆ ತಂದುಕೊಡಲು ಸಾಧ್ಯ. ಆದರೆ ನಿಮಗೆ ಅದು ನಂಬಲು ಸಾಧ್ಯವೇ ಇಲ್ಲವೇ, ಅದನ್ನು ಕೇಳಿಬಿಟ್ಟು ಸುಮ್ಮನೆ ಸಂತೋಷವಾಗಿರಲು ಸಾಧ್ಯವೇ ಇಲ್ಲವೇ ಅನ್ನುವುದಷ್ಟೇ ಇಲ್ಲಿ ಸಮಸ್ಯೆ. ಅದಕ್ಕೆ ಹೇಳೋದು, ನಮ್ಮ ಕೈಯಲ್ಲಿ ಏನನ್ನು ನಂಬಲು ಸಾಧ್ಯವೋ ಅದನ್ನೇ ನಾವು ಕೇಳೋಣ. ಮತ್ತೆ ಕೇಳಿದ ಮೇಲೆ ನಾವು ಹೇಗಿರಬೇಕಪ್ಪ, ಇದನ್ನು ಪಡೆದುಕೊಳ್ಳಲು ನಾವು ಹೇಗಿರಬೇಕು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಅಂದರೆ, ಅದು ಸಿಕ್ಕಿದಾಗ ನಾವು ಎಷ್ಟು ಸಂತೋಷವಾಗಿರ್ತೀವೋ, ಎಷ್ಟು ಖುಷಿಯಾಗಿರ್ತೀವೋ, ಆ ಒಂದು ಖುಷಿಯ ಮನಸ್ಥಿತಿನ ಈಗಲೇ ನಾವು ಇಟ್ಕೊಂಡ್ಬಿಟ್ರೆ ಖಂಡಿತ ಅದು ಆಟೋಮ್ಯಾಟಿಕ್ ಆಗಿ ಬಹಳ ಸಹಜವಾಗಿ ನಮ್ಮನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ನಮ್ಮ ಜಾಣ್ಮೆಗೆ ಇಲ್ಲಿ ಕೆಲಸ ಇಲ್ಲ. ಅಂದ್ರೆ ಮತ್ತೆ ಇದನ್ನ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ವಲ್ಲ, ನನ್ನ ಕೈಯಲ್ಲಿ ಅದ್ರ ಬಗ್ಗೆ ಯೋಚಿಸದೇ ಇರೋಕ್ಕಾಗ್ತಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ನಾನು ಏನಕ್ಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿದ್ದೀನಿ ಅಂದ್ರೆ, ಇದೆಲ್ಲ ನಾನು ಕೂಡ ಮಾಡಿದ್ದೀನಿ. ಸಂಶೋಧನೆ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಒಂದು 5 ವರ್ಷ ಅವಾಗ ಇದೇ ಮಾಡ್ತಾ ಇದ್ದಿದ್ದು. ಒಂದು ವಿಷಯ ಬೇಕು ಅಂತ ಅಂದ್ಕೊಳ್ಳೋದು, ಆಮೇಲೆ ಅದು ಬರ್ತಿಲ್ವಲ್ಲ ಅಂತ ಒದ್ದಾಡೋದಕ್ಕೆ ಶುರು ಮಾಡ್ಬಿಡೋದು. ಬಾಯಲ್ಲಿ ನಂಬ್ತೀನಿ ಅಂತ ಹೇಳ್ತಿರ್ತೀವಿ, ಆದರೆ ಒಳಗೆ ಭಯ, ಬರುತ್ತೋ ಇಲ್ವೋ, ಹೇಗೆ ಬಂದ್ಬಿಡುತ್ತೆ ಈ ರೀತಿ ಭಯ, ಮತ್ತೆ ಅದು ಬರ್ಲಿಲ್ವಲ್ಲ ಇಷ್ಟು ದಿನ ಆಯ್ತಲ್ಲ ಅಂತ ಬೇಜಾರು, ಕೊರತೆಯ ಭಾವ, ಇದೆಲ್ಲ ಇದ್ರೆ ಖಂಡಿತ ಅದು ಇನ್ನೂ ದೂರ ದೂರ ಹೋಗ್ತಾ ಇರುತ್ತೆ. ಅದೇ ಈ ಆಕರ್ಷಣೆಯ ನಿಯಮದ ಒಂದು ಸಾರಾಂಶ. ನಾವು ಯಾವುದೇ ಒಂದು ವಿಷಯವನ್ನು ಒಮ್ಮೆ ಸ್ಪಷ್ಟವಾಗಿ ಕೇಳ್ಬಿಟ್ಟು ಅದ್ರ ಬಗ್ಗೆ ಮರ್ತು ಬಿಡೋದೇ ಉತ್ತಮ. ಮರ್ತು ಬಿಟ್ಟು ಬೇರೆ ಏನಾದ್ರೂ ಮಾಡ್ತಾ ಇದ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ನಾ ಹಿಂದಿನ ವಿಡಿಯೋಗಳಲ್ಲಿ ಹೇಗೆ ನನ್ನ ಬೈಕ್ನ ನಾನೇ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ಪಡೆದುಕೊಂಡೆ ಅಂತ ಹೇಳಿರ್ಬೇಕಾದ್ರೇನು ಇದೇ ಹೇಳಿರೋದು. ಆ ಬೈಕನ್ನ ಸುಮ್ಮನೆ ಒಂದು ಅಂಗಡಿನಲ್ಲಿ ನೋಡಿದೆ, ಅದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ಲಿಲ್ಲ, ಬಹಳ ಇಷ್ಟ ಆಯಿತು, ಹೋಗಿ ಅದರ ಜೊತೆ ಒಂದು ಫೋಟೋ ತಗೊಂಡೆ. ಆಮೇಲೆ ಬಂದು ನಾನು ಅದೇ ಸಮಯದಲ್ಲಿ 6 ಪ್ಯಾಕ್ ಮಾಡ್ತಿದ್ದರಿಂದ ಸಂಪೂರ್ಣವಾಗಿ ಅದನ್ನು ಮರೆತುಬಿಟ್ಟು ನನ್ನ ಕೆಲಸದಲ್ಲಿ ನಾನು ಸಂತೋಷವಾಗಿ ತೊಡಗಿಸ್ಕೊಂಡಿದ್ದೆ.
ಒಂದೇ ವಾರದಲ್ಲಿ ಬೈಕು ಮನೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತು. ಇದ್ರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋನೇ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಒಟ್ಟಿನಲ್ಲಿ ಈ ರೀತಿ ನಮಗೆ ಏನೇ ಒಂದು ವಿಷಯ ಬೇಕು ಅಂತ ಅನ್ಸಿದ್ರು, ಏನೇ ಒಂದು ವಸ್ತು ಬೇಕು ಅಂತ ಅನ್ಸಿದ್ರು, ಒಂದು ಹಣ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಏನೇ ಒಂದು ಬೇಕು ಅಂತ ಅನ್ಸಿದ್ರು ಅದ್ರ ಬಗ್ಗೆ ಹಠ ಹಿಡಿಯೋದ್ರಿಂದ, ಅದು ಇಲ್ವಲ್ಲ ಅಂತ ಕೊರಗೋದ್ರಿಂದ ಈ ಆಕರ್ಷಣೆಯ ನಿಯಮ 100% ಕೆಲಸ ಮಾಡೋದಿಲ್ಲ ಗೆಳೆಯರೆ. ಅದು ನಮಗೆ ಸಿಕ್ಕಿದ ಹಾಗೆ ಭಾವಿಸಿಕೊಂಡು ಆ ಒಂದು ಭಾವನೆಯಲ್ಲಿ ಸಂತೋಷವಾಗಿದ್ದರೆ ಮಾತ್ರವೇ ಈ ಒಂದು ಆಕರ್ಷಣೆಯ ನಿಯಮ ಕೆಲಸ ಮಾಡುತ್ತೆ. ನನಗೆ ಗೊತ್ತು, ನನ್ನ ಒಂದು 5 ವರ್ಷದ ಅನುಭವದಲ್ಲಿ ನಾನು ಕಂಡುಕೊಂಡಿರುವ ಸತ್ಯ, ಇದು ಬಹಳ ಕಷ್ಟವಾದ ಒಂದು ಕೆಲಸ ಅಂತ. ಅದಕ್ಕೆ ನಾ ಹೇಳಿದ್ದು, ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನಮಗೆ ಇದರ ಬಗ್ಗೆ ಹೆಚ್ಚಾಗಿ ಯೋಚಿಸೋದಕ್ಕೆ ಅವಕಾಶ ಇರೋದಿಲ್ಲ. ನಾವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಮತ್ತೆ ಆ ಕೆಲಸಗಳೆಲ್ಲವೂ ನನಗೆ ಖುಷಿ ಕೊಡುವಂಥ ಕೆಲಸಗಳೇ. ಹಾಗಾಗಿ ನನ್ನ ಮನಸ್ಸು ಸದಾ ಖುಷಿಯಾಗಿರುವ ಕಾರಣ ನನಗೇನು ಬೇಕೋ ಅದು ನನ್ನನ್ನು ಹುಡುಕಿಕೊಂಡು ಬರುವ ಬಹಳಷ್ಟು ಪ್ರಸಂಗಗಳು ನನ್ನ ಜೀವನದಲ್ಲಿ ಆಗಿದೆ. ನನ್ನ ಬೈಕ್ ಹುಡುಕಿಕೊಂಡು ಬಂತು, ನಾವು ಈಗ ಇರುವ ಮನೆ ಕೂಡ ಅದಾಗೆ ಹುಡುಕಿಕೊಂಡು ಬಂತು, ನಾವು ಸಿಂಗಪೂರ್ಗೆ ಹೋಗುವ ಒಂದು ಅವಕಾಶವೂ ಅದಾಗೆ ಹುಡುಕಿಕೊಂಡು ಬಂತು, ನನ್ನ ಚಲನಚಿತ್ರಗಳಿಗೆ ಬಹಳಷ್ಟು ತಂತ್ರಜ್ಞರು ತಾವಾಗೆ ನಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಜೊತೆ ಕೆಲಸ ಮಾಡಿರುವ ಉದಾಹರಣೆಗಳಿವೆ. ಹಾಗಾಗಿ ದಯವಿಟ್ಟು ನೀವು ಕೂಡ ಇದನ್ನು ಪ್ರಯತ್ನ ಪಟ್ಟು ನೋಡಿ. ಪಡೆದುಕೊಳ್ಳುವುದು ಬಹಳ ಸುಲಭ, ಆದರೆ ಅದಕ್ಕೆ ಬೇಕಾದ ಒಂದು ಮನಸ್ಥಿತಿಯನ್ನು ನೀವು ಮೊದಲು ಬೆಳೆಸಿಕೊಳ್ಳಬೇಕು. ಇಲ್ಲಿ ಇನ್ನೊಂದು ಸಲಹೆ ಹೇಳುವುದಾದರೆ, ನಕಾರಾತ್ಮಕ ಆಲೋಚನೆಗಳು ಖಂಡಿತ ಬಂದೇ ಬರುತ್ತೆ, ಅದನ್ನ ನಾವು ತಡೆಯೋದಕ್ಕಾಗಲ್ಲ. ಆ ರೀತಿ ಬಂದಾಗ ಅಯ್ಯೋ ನಕಾರಾತ್ಮಕ ಆಲೋಚನೆಗಳು ಬಂದ್ಬಿಟ್ಟಿದೆ, ಈಗ ನನ್ನ ಹತ್ರ ಇಲ್ಲ ಅನ್ನೋ ಕೊರತೆ ಭಾವ ಫೀಲ್ ಆಗ್ತಿದೆ ಅಂತ ಒದ್ದಾಡಬೇಕಾಗಿಲ್ಲ. ಅದರ ಬಗ್ಗೆ ನೀವು ಜಾಗೃತರಾದರೆ ಸಾಕು. ಓಹೋ, ನನ್ನ ಮನಸ್ಸಿನಲ್ಲಿ ಈಗ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇದೆ, ಸರಿ ಬರಲಿ. ಅದು ಬಂದ ಕೂಡಲೇ ನೀವು ಒದ್ದಾಡಬಾರದಷ್ಟೇ. ಅದು ಬಂದರೆ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ನಾ ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಆಲೋಚನೆಗಳಿಂದ ಯಾವ ಸಮಸ್ಯೆಯೂ ಇಲ್ಲ. ಆ ಆಲೋಚನೆಗಳ ಬಗ್ಗೆ ನಾವು ಗಮನ ಹರಿಸದೆ ಅದು ಭಾವನೆಗಳಾಗಿ ಬದಲಾಗಿ ಅದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ, ತೊಳಲಾಟ ಶುರುವಾದರೆ ಮಾತ್ರ ಸಮಸ್ಯೆ. ಹಾಗಾಗಿ ಆಲೋಚನೆಗಳು ಬಂದರೆ ಬರಲಿ, ನಕಾರಾತ್ಮಕ ಆಲೋಚನೆಗಳು ಬಂದರೆ ಬರಲಿ, ಅದರ ಬಗ್ಗೆ ಜಾಗೃತರಾಗಿ ಗಮನವಿಟ್ಟು ನೀವು ಅದನ್ನು ಸಕಾರಾತ್ಮಕ ಆಲೋಚನೆಗಳಾಗಿ ಬದಲಾಯಿಸಿದರೆ ಸಾಕು. ಈ ಆಕರ್ಷಣೆಯ ನಿಯಮವು ನಿಮ್ಮ ಜೀವನದಲ್ಲಿ ಖಂಡಿತ ಕೆಲಸ ಮಾಡುವುದು. ಮತ್ತು ಒಮ್ಮೆ ಅದನ್ನು ನೀವು ನಿಮ್ಮ ರೀತಿಯಲ್ಲಿ ಸಂಶೋಧನೆ ಮಾಡಿ ಇದು ಕೆಲಸ ಮಾಡ್ತಿದೆ ಅಂತ ತಿಳ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ದೊಡ್ಡ ದೊಡ್ಡ ವಿಷಯಗಳಿಗೆ ಇದೇ ಆಕರ್ಷಣೆಯ ನಿಯಮವನ್ನು ಬಳಸಿಕೊಳ್ಳುವುದು ಸುಲಭವಾಗಿ ಬಿಡುವುದು. ಮತ್ತೆ ಈ ರಹಸ್ಯ ಪುಸ್ತಕವನ್ನು ಓದಿದ ಅಥವಾ ಸೀಕ್ರೆಟ್ ಡಾಕ್ಯುಮೆಂಟ್ರಿಯನ್ನು ನೋಡಿದ ಬಹಳಷ್ಟು ಜನ ಹೇಳುವ ಮತ್ತೊಂದು ವಿಷಯ, ಈ ಪುಸ್ತಕದಲ್ಲಿ ಅಥವಾ ಈ ಆಕರ್ಷಣೆಯ ನಿಯಮದಲ್ಲಿ ಕೆಲಸವೇ ಮಾಡದೆ ನಮಗೆ ಕೇಳಿದ್ದೆಲ್ಲ ಸಿಗುತ್ತೆ ಅಂತಾರಲ್ಲ, ಹೇಗೆ ಸಿಗೋದಕ್ಕೆ ಸಾಧ್ಯ? ಇದು ಸುಳ್ಳಲ್ವಾ? ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಒಂದು ವಿಷಯನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ತುಂಬಾ ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ. ಗೆಳೆಯರೇ, ಇದು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಒಂದು ವಿಷಯ ಅಷ್ಟೇ. ಈ ಪುಸ್ತಕದಲ್ಲಾಗಲಿ ಈ ಆಕರ್ಷಣೆಯ ನಿಯಮವನ್ನು ಹೇಳಿಕೊಡುವ ಗುರುಗಳ ಯಾರೇ ಆಗಲಿ, ನೀವು ಕೆಲಸ ಮಾಡದೆ ಎಲ್ಲ ಸಿಕ್ಕಿಬಿಡುವುದು ಅಂತ ಅವರು ಹೇಳ್ತಿಲ್ಲ. ನೀವು ಏನೇ ಒಂದು ವಿಷಯವನ್ನು ಮನಸ್ಸಾರೆ ಸ್ಪಷ್ಟವಾಗಿ ಕೇಳಿದಾಗ ನೀವಾಗಿ ಒದ್ದಾಡಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ಕಷ್ಟಪಡಬೇಕಾಗಿಲ್ಲ. ನಿಮಗೆ ಪ್ರಕೃತಿಯ ದಾರಿಗಳನ್ನು ತೋರಿಸುತ್ತೆ. ಆ ದಾರಿಯಲ್ಲಿ ನಾವು ಹೋಗುವಾಗ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಕೂಡ ನಮ್ಗೆ ಅನ್ಸೋದಿಲ್ಲ, ತುಂಬಾ ಸುಲಭವಾಗಿ ನಡೆದು ಹೋಗುತ್ತೆ. ಹಾಗಾಗಿ ನಾವು ಕೆಲಸನೇ ಮಾಡದೆ ಪಡ್ಕೊಂಡಂಗೆ ನಮ್ಗೆ ಅನ್ಸುತ್ತೆ ಅಂತ ಅಷ್ಟೇ ಹೇಳಿರೋದು ಗೆಳೆಯರೆ. ಅದನ್ನ ಆಂಗ್ಲದಲ್ಲಿ ಆಕ್ಷನ್ ಇನ್ಸ್ಪೈರ್ಡ್ ಆಕ್ಷನ್ ಅಂತ ಹೇಳ್ತಾರೆ. ಬಹಳಷ್ಟು ಸರ್ತಿ ನಾನು ನನ್ನ ಅನುಭವದಲ್ಲಿ ಇದನ್ನ ಕಂಡುಕೊಂಡಿದ್ದೀನಿ. ಯಾವುದೋ ಒಂದು ಆಲೋಚನೆ ಬರುತ್ತೆ, ಈ ರೀತಿ ಒಂದು ಪ್ರಾಜೆಕ್ಟ್ ಮಾಡೋಣ, ಈ ರೀತಿ ಒಂದು ಫಿಲ್ಮ್ ಮಾಡೋಣ ಅಂತ. ಆ ಕ್ಷಣದಲ್ಲಿ ಆ ಆಲೋಚನೆ ಬಂದಾಗ ಬಹಳ ಸಂತೋಷ ಆಗುತ್ತೆ. ಆದರೆ ಕೆಲಸ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳು ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ಯಾರೋ ಒಬ್ಬ ಸಿಂಗರ್ನ ಅಂದ್ಕೊಂಡಿರ್ತೀವಿ, ಯಾರೋ ಒಬ್ಬ ಆಕ್ಟರ್ನ ಅಂದ್ಕೊಂಡಿರ್ತೀವಿ, ಅವರ ಡೇಟ್ಗಳು ಸಿಗೋದಿಲ್ಲ, ಇನ್ನೇನೋ ಒಂದು ಕೆಲಸ ನಾವು ಅಂದ್ಕೊಂಡಂಗೆ ಆಗಲ್ಲ. ಅವಾಗ ಒದ್ದಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ, ಅಯ್ಯೋ ಅಂದ್ಕೊಂಡಂಗೆ ಆಗ್ತಿಲ್ವಲ್ಲ ಅಂತ. ಆ ಆಲೋಚನೆನೇ ನಮಗೆ ಪ್ರಕೃತಿಯಿಂದ ಬಂದಿದ್ದೆ. ಇದ್ದಕ್ಕಿದ್ದಂಗೆ ಒಂದು ಅದ್ಭುತವಾದ ಆಲೋಚನೆ ಬರೋದು ಸಹಜವಾದ ವಿಷಯ ಅಲ್ಲ ಗೆಳೆಯರೆ, ಅದು ಕೂಡ ಪ್ರಕೃತಿಯಿಂದ ಬಂದಿದ್ದೆ. ಅದನ್ನ ಕೊಟ್ಟ ಪ್ರಕೃತಿ ಅದನ್ನ ಹೇಗೆ ನಡೆಸ್ಕೊಡ್ಬೇಕು, ಹೇಗೆ ಅದನ್ನ ಮಾಡಿಸ್ಬೇಕು ಅಂತ ಅದಕ್ಕೆ ಗೊತ್ತಿರಲ್ವಾ? ಆದ್ರೆ ನಾವೇನ್ ಅಂದ್ಕೊಂಡ್ಬಿಡ್ತೀವಿ, ಆ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ನಾನೇ ಮಾಡ್ತಿದ್ದೀನಿ, ನಾನೇ ಮಾಡಬೇಕು, ನಾನೇ ಕಷ್ಟಪಡಬೇಕು, ನಾನು ಎಫರ್ಟ್ ಹಾಕಬೇಕು, ಈ ರೀತಿ ಒದ್ದಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಈ ರೀತಿ ಆದಾಗ ಅರ್ಧದಲ್ಲಿ ಆ ಕೆಲಸ ನಡೆಯೋದು ನಿಂತೋಗುತ್ತೆ. ಈ ರೀತಿ ಬಹಳಷ್ಟು ಸರ್ತಿ ನನ್ನ ಜೊತೆ ಆಗಿದೆ. ಹಾಗಾಗಿ ಈಗೆಲ್ಲ ನಾನು ಒದ್ದಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ.
ಆಲೋಚನೆನ ಕೊಟ್ಟ ಆ ಪ್ರಕೃತಿಯೇ ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ಕಳಿಸ್ಕೊಡ್ಲಿ, ಅದಕ್ಕೆ ಬೇಕಾದ ದಾರಿನೂ ತೋರಿಸ್ಕೊಡ್ಲಿ, ನಾನು ಸಂತೋಷವಾಗಿ ಇದ್ಕೊಂಡು ನನಗೆ ಏನೇನೋ ಆಲೋಚನೆಗಳು ಬರ್ತಾ ಹೋಗುತ್ತೆ, ಯಾವ್ಯಾವ ವ್ಯಕ್ತಿ ಬರ್ತಾರೆ ಅದಕ್ಕೆ ತಕ್ಕನಂತೆ ನನ್ನ ಕೆಲಸಗಳನ್ನು ಒದ್ದಾಡದೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಹೀಗೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಬಹಳಷ್ಟು ವಿಷಯಗಳು ತನ್ನಷ್ಟಕ್ಕೆ ತಾನೇ ನಡೀತಿದೆ. ನಾ ಹೇಳಿದ ಹಾಗೆ ತಂತ್ರಜ್ಞರು ಮನೆ ಬಾಗಿಲನ್ನು ಹುಡುಕಿಕೊಂಡು ಬಂದು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಎಂದರೆ ನದಿಯ ನೀರಿನಲ್ಲಿ ತೇಲುತ್ತಿರುವ ಒಂದು ಎಲೆ. ನದಿಯ ನೀರಿಗೆ ಒಂದು ಕರೆಂಟ್ ಇರುತ್ತೆ, ಅಂದರೆ ಅದು ಒಂದು ದಿಕ್ಕಿನಲ್ಲಿ ಹೋಗ್ತಿದ್ರೆ ಆ ರಭಸ ಏನಿರುತ್ತೆ ಅದರ ಜೊತೆ ಹೋಗೋದು ಬಹಳ ಸುಲಭ, ಆ ಎಲೆ ಅದರ ಜೊತೆ ಹೋಗೋದು ಬಹಳ ಸುಲಭ. ಆದರೆ ಅದರ ವಿರುದ್ಧ ಆ ಒಂದು ಕರೆಂಟ್ ಅಂತ ಏನಂತೀವಿ, ಆ ಒಂದು ರಭಸ ಯಾವ ದಿಕ್ಕಿನಲ್ಲಿದೆ ಅದಕ್ಕೆ ವಿರುದ್ಧವಾಗಿ ನೀವು ಹೋಗಬೇಕಂದರೆ ಬಹಳ ಬಹಳ ಕಷ್ಟ ತಾನೆ. ಅದೇ ರೀತಿಯೇ ಗೆಳೆಯರೆ, ನೀವು ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವಾಗ ನಿಮಗೆ ಅದು ಕೆಲಸ ಅಂತಾನೆ ಅನ್ಸಲ್ಲ, ಯಾಕಂದ್ರೆ ಕಷ್ಟನೇ ಆಗಲ್ಲ. ಬಹಳ ಸುಲಭವಾಗಿ ಅದ್ಭುತವಾದ ಜನ ನಿಮಗೆ ಸಿಗ್ತಾರೆ, ಅದ್ಭುತವಾದ ಆಲೋಚನೆಗಳು ನಿಮಗೆ ಬರುತ್ತೆ, ಅದ್ಭುತವಾದ ಸಂದರ್ಭಗಳು ಒದಗಿ ಬರುತ್ತೆ. ಅವಾಗ ಕೆಲಸ ಮಾಡ್ದಂಗೆ ಅನ್ಸಲ್ಲ. ನಾನು ಕೆಲಸ ಮಾಡ್ದಂಗೆ ಅನ್ಸಿ ಬಹಳ ದಿನ ಆಗೋಗಿದೆ. ಬಹಳ ಸಂತೋಷವಾಗಿ ಆನಂದವಾಗಿ ಏನೇ ಒಂದನ್ನ ಮಾಡಿದ್ರು ಉತ್ಸಾಹದಿಂದ ಖುಷಿಯಾಗಿ ಮಾಡ್ತಿರ್ತೀವ, ಹಾಗಾಗಿ ಅದು ಕೆಲಸ ಅಂತಾನೆ ಅನ್ಸಲ್ಲ. ಅದಕ್ಕೆ ಅಂತ ನಾವು ಕಷ್ಟಪಡ್ತಿಲ್ಲ ಅಂತಲ್ಲ, ಸುಮ್ಮನೆ ಕೂತಿದ್ದೀವಿ ಅಂತಲ್ಲ, 24 ಗಂಟೆನೂ ಏನೋ ಒಂದು ಮಾಡ್ತಾ ಇರ್ತೀವಿ, ಆದರೆ ಅದನ್ನ ಕೆಲಸ ಅಂತ ಹೇಳೋದಕ್ಕಾಗಲ್ಲ. ಇದನ್ನೇ ಈ ಆಕರ್ಷಣೆಯ ನಿಯಮದಲ್ಲಿ ಹೇಳೋದು. ನೀವು ಇನ್ಸ್ಪೈರ್ಡ್ ಆಕ್ಷನ್ ಅನ್ನ ತಗೊಳ್ತೀರಾ, ನಿಮಗೆ ಪ್ರಕೃತಿ ಸರಿಯಾದ ದಾರಿ ತೋರಿಸುತ್ತೆ. ಸರಿಯಾದ ದಾರಿನಲ್ಲಿ ಹೋದಾಗ ನಿಮಗೆ ಅದು ಹೋದಂಗೆ ಅನ್ಸಲ್ಲ. ಈ ಬಹಳ ಸುಲಭವಾಗಿ ನೀವು ಏನನ್ನು ಕೇಳ್ತೀರೋ ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇದನ್ನ ನೀವು ಪ್ರಯತ್ನ ಪಟ್ಟು ನೋಡಿ. ನಾ ಹೇಳಿದ ಹಾಗೆ ಗುರುತ್ವಾಕರ್ಷಣೆಯ ನಿಯಮದ ಬಗ್ಗೆ ಹೇಗೆ ನಾವು ಬಹಳಷ್ಟು ಓದಿ ಫಾರ್ಮ್ಯುಲಾಗಳಂತೆ ಅದಂತೆ ಇದಂತೆ ಅಂತ ಓದಿ ತಿಳ್ಕೊಂಡ್ವೋ, ಅದೇ ರೀತಿ ಇದು ಕೂಡ ಒಂದು ಪ್ರಕೃತಿಯ ನಿಯಮ. ಇದನ್ನ ಕೂಡ ವಿಜ್ಞಾನದ ಒಂದು ನಿಯಮವಾಗಿಯೇ ನಾವು ಪರಿಗಣಿಸಿ ಅದರ ಬಗ್ಗೆ ಸ್ವಲ್ಪ ಥಿಯರಿನೂ ಕಲ್ತ್ಕೋಬೇಕು, ಆಮೇಲೆ ಅದರ ಬಗ್ಗೆ ಎಕ್ಸ್ಪರಿಮೆಂಟ್ಗಳನ್ನು ಮಾಡಬೇಕು, ಸ್ವಲ್ಪ ಸಂಶೋಧನೆ ನಡೆಸಿ ಅದು ನನಗೆ ಕೆಲಸ ಮಾಡುತ್ತಾ ಇಲ್ವಾ ಅಂತ ನಿರ್ಧಾರ ಮಾಡಬೇಕು. ಸುಮ್ಮನೆ ಅದರ ಬಗ್ಗೆ ಸರಿ ತಿಳ್ಕೊಳ್ದೆ ನನಗಿದು ಕೆಲಸ ಮಾಡಲ್ಲ ಅಂದ್ಬಿಟ್ರೆ ಅದು ನಮ್ಮ ಒಂದು ನಷ್ಟವಷ್ಟೇ. ಇದರ ಬಗ್ಗೆ ವೈಯಕ್ತಿಕವಾಗಿ ನನ್ನ ಫಿಲಿಂ ಜರ್ನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೀನಿ ವಿಹಾನ್ ವಿಚಾರಗಳು ಸಂಚಿಕೆಯಲ್ಲಿ, ಅದನ್ನು ನೋಡಿ. ಮತ್ತೊಂದು ಕೊನೆಯ ವಿಷಯ, ಪ್ರಕೃತಿ ಹೇಗೆ ನಮಗೆ ದಾರಿ ತೋರಿಸುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ಒಂದು ಅದ್ಭುತವಾದ ಆಲೋಚನೆ ಬಂತು, ಇದನ್ನ ಮಾಡಿದ್ರೆ ಇದು ನನಗೆ ಸಿಗ್ಬೋದು, ಸುಲಭವಾಗಿ ನಡೆಯುತ್ತೆ ಅಂತ ಅನ್ನಿಸಿದಾಗ ಭಯದಲ್ಲಾಗಲಿ ಅಥವಾ ಬಹಳ ಯೋಚಿಸೋದ್ರಲ್ಲಾಗಲಿ ತಡ ಮಾಡಿಬಿಡಬಾರ್ದು. ಅವಕಾಶಗಳು ಸಿಕ್ಕಿದಾಗ ಅದನ್ನ ಬಳಸ್ಕೊಂಡು ಬಿಡಬೇಕು. ಸ್ವಲ್ಪ ನಮ್ಮ ಕಡೆಯಿಂದ ನಾವು ಕೂಡ ಪ್ರಯತ್ನ ಪಡಬೇಕು. ಆದರೆ ಆ ಪ್ರಯತ್ನ ಕಷ್ಟ ಆಗ್ತಿದೆ, ಅದರಿಂದ ಒದ್ದಾಟ ಶುರು ಆಗ್ತಿದೆ ಅಂದರೆ ಖಂಡಿತ ಮಾಡಬೇಕಾಗಿಲ್ಲ. ಆ ಪ್ರಯತ್ನದಿಂದ ನಿಮಗೆ ಸಂತೋಷ ಬರ್ತಿದೆ, ಎಕ್ಸೈಟ್ಮೆಂಟ್ ಉತ್ಸಾಹ ಫೀಲ್ ಆಗ್ತಿದೆ ಅಂದರೆ ಖಂಡಿತ ಮಾಡಿ. ಈ ಇಂಟ್ಯೂಷನ್ ಅನ್ನೋದು ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಗಿಫ್ಟ್. ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು ಅಷ್ಟೇ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಪ್ರಕೃತಿ ಹೇಗೆ ನನಗೆ ತಂದು ಕೊಟ್ಬಿಡುತ್ತೆ, ನನ್ನ ಹತ್ರ ಇವತ್ತು 10 ರೂಪಾಯಿ ಕೂಡ ಇಲ್ಲ, ಹೇಗೆ 10,000 ಕೋಟಿ ನನಗೆ ಬರೋಕ್ಕೆ ಸಾಧ್ಯ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಖಂಡಿತ ನಿಮಗೆ ಸಿಗಲ್ಲ ಗೆಳೆಯರೆ. ಇದರ ಬಗ್ಗೆ ಬಹಳಷ್ಟು ಜ್ಞಾನಿಗಳು ಬಹಳಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ನನಗೆ ತುಂಬ ಇಷ್ಟವಾದದ್ದು ಹೆನ್ರಿ ಫೋರ್ಡ್ ಹೇಳಿದ ಒಂದು ವಿಷಯ ಅನ್ಸುತ್ತೆ. ಇಫ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಐದರ್ ವೇಸ್ ಯು ಆರ್ ರೈಟ್. ನಮ್ಮ ಕೈಯಲ್ಲಿ ಅದಾಗುತ್ತೆ ಅಂದ್ರೂ ನಾವು ಸರಿಯಾಗೇ ಅಂದ್ಕೊಳ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಅದಾಗಲ್ಲ ಅಂದ್ರೂ ಸರಿಯಾಗೇ ಅಂದ್ಕೋತಿದ್ದೀವಿ. ನಾವು ಏನು ಅಂದ್ಕೋತೀವೋ ಅದೇ ನಮ್ಮ ವಾಸ್ತವವಾಗುತ್ತೆ ಅಂತ ಇವರು ಹೇಳ್ತಾರೆ. ಇದನ್ನೇ ಈ ಒಂದು ಪುಸ್ತಕದಲ್ಲೂ ಹೇಳಿರೋದು. ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನಾವು ಒಂದನ್ನು ಕೇಳಿ ಅದು ನಮಗೆ ನಡೆದು ಹೋದ ಹಾಗೆ ನಾವು ಅಂದುಕೊಂಡು ಸಂತೋಷವಾಗಿದ್ದರೆ ಏನು ಬೇಕಾದರೂ ನಮಗೆ ಸಿಕ್ಕೇ ಸಿಗುತ್ತೆ. ಏನೇ ಒಂದು ಮಿತಿ ಚೌಕಟ್ಟನ್ನು ಹಾಕೊಂಡ್ರೂ ಅದು ನಮ್ಮ ಆಲೋಚನೆಗಳಿಗೆ ನಾವು ಹಾಕಿಕೊಳ್ಳುವ ಚೌಕಟ್ಟೇ ಹೊರತು ಪ್ರಕೃತಿಗೆ ಆ ರೀತಿ ಯಾವ ಚೌಕಟ್ಟು ಇಲ್ಲ. ಹಾಗಾಗಿ ಪ್ರಕೃತಿ ಹೇಗೆ ತಂದು ಕೊಡುತ್ತೆ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಕೇಳೋದಷ್ಟೇ ನಮ್ಮ ಜವಾಬ್ದಾರಿ, ಕೇಳೋದಷ್ಟೇ ನಮ್ಮ ಕೆಲಸ. ಅದು ಪ್ರಕೃತಿ ಹೇಗೆ ಬೇಕಾದರೂ ತಂದು ಕೊಡಬಹುದು. ಇದರ ಬಗ್ಗೆ ನಾನು ಬಹಳಷ್ಟು ಯೋಚಿಸಿದ್ದೀನಿ, ಬಹಳಷ್ಟು ಕಥೆಗಳನ್ನ ಓದಿದ್ದೀನಿ. ಬಹಳಷ್ಟು ಸಂದರ್ಭಗಳಲ್ಲಿ ಜನ ತಾವು ಪಡ್ಕೊಂಡಿರೋ ಯಶಸ್ಸಿಗೆ ಅಥವಾ ಜನ ತಾವು ಪಡ್ಕೊಂಡಿರೋ ಒಂದು ಸಮೃದ್ಧಿಗೆ ತಾವೇ ಕೆಲಸ ಮಾಡಿರಲ್ಲ. ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ, ಪ್ರಕೃತಿ ಕೂಡ ಬೇರೆ ವ್ಯಕ್ತಿಗಳ ಮೂಲಕ ಬೇರೊಂದು ಸಂದರ್ಭಗಳ ಮೂಲಕನೇ ಅಲ್ವಾ ನಮಗೆ ಬಂದು ಸಹಾಯ ಮಾಡೋದು. ಹಾಗಾಗಿ ಬಹಳಷ್ಟು ಜನ ತಮ್ಮಷ್ಟಕ್ಕೆ ತಾವೇ ಹುಡುಕಿಕೊಂಡು ಬಂದು ಸಹಾಯ ಮಾಡೋ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ.
ಹಾಗಾಗಿ ಪ್ರಕೃತಿ ಹೇಗೆ ಮಾಡುತ್ತೆ ಅನ್ನೋದನ್ನ ನಾವು ಯೋಚಿಸ್ಬೇಕಾಗಿಲ್ಲ. ಪ್ರಕೃತಿಗೆ ಬಹಳಷ್ಟು ದಾರಿಗಳಿವೆ. ನಮ್ಮ ಕೈಯಲ್ಲಿ ಒಂದೋ ಎರಡೋ ದಾರಿ ಅಷ್ಟೇ ಯೋಚಿಸೋದಕ್ಕಾಗೋದು. ಆದರೆ ಪ್ರಕೃತಿ ನಾವು ಯೋಚಿಸಿ ನೋಡೋದಕ್ಕೆ ಆಗದಿರೋಂತಹ ಒಂದು ದಾರಿನಲ್ಲಿ ಕೂಡ ನಮಗೆ ಯಶಸ್ಸನ್ನ ಅಥವಾ ಸಮೃದ್ಧಿನ ತಂದು ಕೊಡ್ಬೋದು. ಹಾಗಾಗಿ ಅದರ ಬಗ್ಗೆ ಎಲ್ಲ ಯೋಚಿಸದೆ ಪ್ರಕೃತಿ ಹೇಗೆ ಮಾಡೋದಕ್ಕೆ ಸಾಧ್ಯ, ನನಗೆ ಹೇಗೆ ಮಾಡೋದಕ್ಕೆ ಸಾಧ್ಯ, ಈ ರೀತಿಯೆಲ್ಲ ಯೋಚಿಸೋದನ್ನು ಬಿಟ್ಟು ನಿಮ್ಗೇನು ಬೇಕೋ ಅದನ್ನು ಸ್ಪಷ್ಟವಾಗಿ ಕೇಳ್ಬಿಟ್ಟು ಅದ್ರ ಬಗ್ಗೆ ಮರೆತು ಬಿಡಿ. ಸಂತೋಷವಾಗಿ ನಿಮ್ಗೇನು ಖುಷಿ ಕೊಡುತ್ತೋ ಆ ಕೆಲಸನ ಮಾಡಿ. ಬಹಳ ಸುಲಭವಾಗಿ ನೀವು ಏನನ್ನ ಕೇಳೋದು ಪ್ರಕೃತಿ ನಿಮಗೆ ಅದನ್ನು ತಂದು ಕೊಡುತ್ತೆ. ನೀವು ಏನನ್ನ ಬೇಕಾದರೂ ಪಡೆದುಕೊಳ್ಳಬಹುದು. ಇಷ್ಟೇ ಗೆಳೆಯರೆ, ಮೂರೇ ಸುಲಭವಾದ ಹಂತಗಳು: ಕೇಳುವುದು, ನಂಬುವುದು, ಪಡೆದುಕೊಳ್ಳುವುದು. ನಾ ಹಿಂದಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಒಂದು ಸಣ್ಣ ವಿಷಯದಿಂದ ಶುರು ಮಾಡಿ, ಅದು ನಿಮಗೆ ಸಿಕ್ಕಾಗ ಇನ್ನಷ್ಟು ದೊಡ್ಡ ವಿಷಯ ಪ್ರಯತ್ನ ಪಡಿ, ಆಮೇಲೆ ಇನ್ನಷ್ಟು ದೊಡ್ಡ ವಿಷಯ, ಆಮೇಲೆ ಪವಾಡ ನಿಮ್ಮ ಜೀವನದ ಒಂದು ಶೈಲಿಯಾಗಿ ಬಿಡುತ್ತದೆ. ನನ್ನ ಜೀವನದಲ್ಲಂತೂ ಪ್ರತಿದಿನ ಏನೋ ಒಂದು ಹೊಸ ಹೊಸ ಪವಾಡಗಳು ನಡೀತಾನೆ ಇರುತ್ತೆ. ಆ ಒಂದು ಉತ್ಸಾಹದಲ್ಲೇ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ಮಾಡ್ತಿರೋದು. ಹಾಗಾಗಿ ನೀವು ಕೂಡ ಇದನ್ನು ಅನುಭವಿಸಬಹುದು, ನೀವು ಕೂಡ ಇದನ್ನು ಸಂಶೋಧನೆ ಮಾಡಿ ಕಂಡುಕೊಳ್ಳಬಹುದು. ನೀವೆಲ್ಲರೂ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಳ್ತೀರಾ. ನಿಮ್ಮ ಜೀವನದಲ್ಲೂ ಸಮೃದ್ಧಿ, ಹಣ, ಐಶ್ವರ್ಯ, ಅಂತಸ್ತು, ನೀವು ಏನೇನು ಇಷ್ಟಪಡ್ತೀರೋ ಎಲ್ಲವನ್ನೂ ಖಂಡಿತ ಪಡ್ಕೊಳ್ತೀರಾ ಅನ್ನೋ ಒಂದು ಭರವಸೆಯಿಂದ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳಿಗೆ ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ಪಡೆಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.